ಶಾಸಕರು ಮತ್ತು ಗಣತಂತ್ರ ಚೇರ್ಮನ್ ಈಗ ಮತ್ತೆ ಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿರೋರು ಕೊಟ್ಟರೆ ಸ್ಟೇಟ್ಮೆಂಟ್ ಏನು ಸುಮೋಟೋ ಕೇಸ್ ಬುಕ್ ಮಾಡಿ ಯಾರ ಮೇಲೆ ಸಾರ್ವಜನಿಕರ ಕೆಲಸ ಆಗದೇನೆ ಅಧಿಕಾರಿಗಳ ಮೇಲೆ ಕೋಪ ಮಾಡಿಕೊಂಡು ಜಗಳ ಮಾಡ್ತಾರಲ್ಲ, ರೈತ ಸಂಘದವರು, ದಲಿತ ಸಂಘದವರು, ಇದು ಯಾರು ಬಿಜೆಪಿ ಪಕ್ಷದವರು, ಜೆಡಿಎಸ್ ಪಕ್ಷದವರು, ಮುಖಂಡರುಗಳು, ಸಮಾಜ ಸೇವಕರು, ಸಂಘಟನೆಯವರು, ಸಿಪಿಎಂನವರು ಅವರು ಯಾರು ಪ್ರಶ್ನೆ ಮಾಡಂಗಿಲ್ಲ. ನೋಡಿ ಹೆಂಗೆ ಹೇಳಿದ್ದಾರೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳನ್ನು ಮಾತಾಡ್ಸಂಗಿಲ್ಲ. ಈಗ ಯಾವುದೋ ಒಂದು ವಾರಕ್ಕೆ ಆಗುವಂತ ಕೆಲಸನ ಒಂದ್ ತಿಂಗಳಾದ್ರೂ ಮಾಡಲ್ಲ, ಅವ್ರನ್ನೂ ಕೇಳಂಗಿಲ್ಲ ಸಾರ್ವಜನಿಕರು. ಯಾಕ್ರಿ ಮಾಡಲಿಲ್ಲ ನೀವು ಕೆಲಸನ, ನನ್ ಕೆಲಸ ಮಾಡ್ಕೊಂಡ್ರಿ ಅಂತ ಸಾರ್ವಜನಿಕರು ಬಾಯಿ ಬಿಟ್ಟು ಕೇಳಂಗಿಲ್ಲ. ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಂಗಿಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ಸುಮೋಟೋ ಕೇಸ್ ಬುಕ್ ಮಾಡಿ ಅಂತ ಶಾಸಕರು ಹೇಳಿದ್ದಾರೆ. ಇವರು ಸಾರ್ವಜನಿಕರಿಂದ ಓಟ್ ತಕ್ಕಂತ ಗೆದ್ದಿರೋ ಸಾರ್ವಜನಿಕರ ಪರವಾದಂತ ಪ್ರತಿನಿಧಿಗಳು. ಇವರು ಯಾರು ಸರ್ಕಾರದ ಪ್ರತಿನಿಧಿ, ಸರ್ಕಾರದ ಇವರು ಶಾಸಕರು ಆಯ್ತು. ಆದ್ರೆ ಸಾರ್ವಜನಿಕರು ಓಟ್ ಹಾಕಿ ಇವ್ರನ್ನ ಗೆಲ್ಸೋರ ಜಾಗ ಕೂರ್ಸೋರು. ಆದ್ರೆ ಅವ್ರಿಗೆ ಆಗಿರೋ ನೋವು ಯಾರು ತೊಂದರೆ ಕೊಡ್ತಾರೆ ಅಧಿಕಾರಿಗಳು ಎಲ್ಲರೂ ಅಧಿಕಾರಿಗಳು ಒಂದೇ ತರ ಅಂತ ನಾನು ಹೇಳ್ತಾ ಇಲ್ಲ. ಅದ್ರಲ್ಲಿ ಕೆಲವರು ಒಳ್ಳೆಯವರು ಇರ್ಬೋದು, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ಬೋದು, ಲಂಚ ರಹಿತವಾಗಿ ಕೆಲಸ ಮಾಡ್ತಾ ಇರ್ಬೋದು, ಅದನ್ನ ನಾನು ಒಪ್ಕೊಳ್ತೇನೆ. ಎಲ್ಲರೂ ಒಂದೇ ತರ ಇದ್ದಾರೆ ಅಂತ ನಾನು ಹೇಳಿದೆ. ಆದ್ರೆ ಇರೋರ್ಗೆ ಮಾಡೋರ್ಗೆ ನಾವು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಹೋದ್ರೆ ಮುಂದೆ ಪರಿಸ್ಥಿತಿ ಏನಾಗುತ್ತೆ, ಅವ್ರು ಯಾವ ಮಟ್ಟಕ್ಕೆ ಅಧಿಕಾರಿಗಳು ಸಾರ್ವಜನಿಕರ ಹತ್ರ ನಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಈ ಮಾತನ್ನ ಮೊದಲು ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿ, ಸಾರ್ವಜನಿಕವಾಗಿ ಹೇಳಿ. ಶಾಸಕರೇ ಏನ್ ಸುಮೋಟೋ ಕೇಸ್ ಬುಕ್ ಮಾಡಿ ಅಂತ ಹೇಳಿದ್ದಾರೆ, ಸಾರ್ವಜನಿಕರ ಪರ ಕೆಲಸ ಮಾಡೋರ್ನ, ಸಂಘ ಸಂಸ್ಥೆ ಪರ ಕೆಲಸ ಮಾಡೋರ್ನ, ಸಮಾಜ ಸೇವಕರನ್ನ, ಪಿಡಿಒಗಳು ಮತ್ತೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದಾಗ ಆಡಳಿತಾಧಿಕಾರಿಗಳು ಯಾವ್ಯಾವ ಇಲಾಖೆಯಿಂದ ನೇಮಕ ಮಾಡಿರ್ತಾರೆ, ಆ ಎಲ್ಲ ಆಡಳಿತ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅಂತ. ಉದಾಹರಣೆಗೆ ಹಾಡ್ಲಿ ಸರ್ಕಲ್ ನಲ್ಲಿ ಒಂದು 5 ಮಾಸ್ ಲೈಟ್ ಹಾಕ್ತೀವಿ. ನಾನು ಶಾಸಕನಾಗಿದ್ದೆ, ಸರ್ಕಾರ ಗೌರ್ನಮೆಂಟ್, ನಾನಲ್ಲ ಗೌರ್ನಮೆಂಟ್. ಅಲ್ಲಿ ಒಂದು ನಾಮಫಲಕ ಅಳವಡಿಸ್ತಾರೆ, ಕಿತ್ತಾಕ್ತಾರೆ, ಹೊಡೆದಾಕ್ತಾರೆ. ಅದನ್ನ ಸರಿ ಮಾಡಿ ಅಂತ PDOಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, EOಗೆ ಕಂಪ್ಲೇಂಟ್ ಮಾಡ್ತೀವಿ. ಸಾರ್ವಜನಿಕರ ಆಸ್ತಿ ಹೊಡೆದಾಕಿದ್ದಾರೆ, ಲಾಸ್ಟ್ ಮಾಡಿದ್ದಾರೆ. ಆ ಲಾಸ್ ಆಗಿರ್ತಕ್ಕಂಥದ್ದು ಸರಿ ಮಾಡಿ ಅಂತ ಹೇಳಿದ್ರೆ ಇನ್ನೂವರೆಗೂ ಕೂಡ ಅದನ್ನ ಸರಿ ಮಾಡಲಿಲ್ಲ. ಅದ ಶಾಸಕರ ಹೆಸರು ಯಾರಾದ್ರೂ ಇರ್ಲಿ, ಕೆಲಸ ಯಾವ್ದಾದ್ರು ಅಂಡರಲ್ಲಿ ಆಗಿರ್ಲಿ, ಆದ್ರೆ ಸರ್ಕಾರ ಇದ್ದಾಗ ಆಗಿದೆ, ಸರ್ಕಾರದ ದುಡ್ಡಲ್ಲಾಗಿದೆ. ಅದು ಶಾಸಕರಿಗೆ ಅನುದಾನ ಕೊಡೋದು ಯಾವ್ದಪ್ಪ? ಶಾಸಕರ ಅನುದಾನ ಸರ್ಕಾರನೇ ಕೊಡೋದು. ವರ್ಷಕ್ಕೆ 2 ಕೋಟಿ 5 ಕೋಟಿ ಕೊಡ್ತಾರೆ, ಅವರ ಕೊಡುತ್ತಾನೆ. ಆ ದುಡ್ಡೆಲ್ಲ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಸರ್ಕಾರ ದುಡ್ಡೇ ತಾನೆ. ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ತಾಲೂಕು ಆಡಳಿತ ಯಾರು ಯಾವ ದುಡ್ಡನ್ನಾರು ಹೊಡೆದಾಕ್ಬೋದು, ಯಾವ ಸರ್ಕಾರದ ಆಸ್ತಿಯನ್ನು ಯಾರು ಬೇಕಾದ್ರೂ ಲೂಟಿ ಮಾಡ್ಬೋದು. ಆ ಪರಿಸ್ಥಿತಿಗೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಬಂದಿದೆ. ಇವತ್ತು ಮಳವಳ್ಳಿ ತಾಲೂಕು ಹೇಳಿ ಕೇಳಿ ನಾವು ಹೇಳ್ದಂಗೆ ಕೈಲಾಗಿ ನೀರಿಲ್ಲ, ನೀರು ಸರಿಯಾಗಿ ಬರಲ್ಲ. ಅಲ್ಲಿ ಒಂದು 50 ಭಾಗ ನೀರಾವರಿ ಇರ್ಬೋದು, ಇನ್ನು ಸಂಪೂರ್ಣ 50 ಭಾಗ ನೀರಿಲ್ಲ. ಮಳೆ ಆಶ್ರಯನೇ ಪಡ್ಕೊಂಡು ಸಣ್ಣ ಪುಟ್ಟ ಕೊಳವೆ ಬಾವಿಗಳನ್ನ ಕೊರೆಸ್ಕೊಂಡು ನೀರಾವರಿಯಿಂದ ಸಂಪೂರ್ಣವಾಗಿ ವಂಚಿತವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರದೇಶ. ನಂಜುಂಡಪ್ಪನವರ ವರದಿಯ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ನಂಜುಂಡಪ್ಪನ ವರದಿನಲ್ಲಿ ಅತಿ ಹಿಂದುಳಿದ ವರ್ಗ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮಳವಳ್ಳಿ ತಾಲೂಕು. ಇಷ್ಟೆಲ್ಲ ಇತಿಹಾಸ ಇದ್ರೂ ಕೂಡ ಇನ್ನೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಇನ್ನೂ ಕೂಡ ಮೀನಾಮೇಷವನ್ನ ಈ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಬಹಳ ಸರಿ ಮಾಧ್ಯಮದ ಮುಂದೆ ತಮ್ಮ ಮುಂದೆನೆ ಹಲವಾರು ವಿಚಾರಗಳನ್ನ ಸುಮಾರು ಸಾರಿ ಪ್ರಸ್ತಾಪ ಮಾಡಿದ್ವಿ. ಬಹಳ ದಿನಗಳ ನಂತರದಲ್ಲಿ ಇವತ್ತು ನಾನು ತಮ್ಮ ಮುಂದೆ ಈ ಗೋಷ್ಠಿಯನ್ನ ನಡೆಸಿದ ಕಾರಣ
ನಮ್ಮ ತಾಲೂಕಿಗೆ ಮೊನ್ನೆ ನಮ್ಮ ಲೋಕಾಯುಕ್ತರು ಬಂದು ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನ ಆಡಳಿತದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ಕೂಡ ಹಿಂದೆ ಇದೇ ವಿಚಾರಗಳನ್ನು ಹಲವಾರು ಬಾರಿ ತಾಲೂಕಿನ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದೆ. ಅದು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ನಾವೇ ಲೋಕಾಯುಕ್ತಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಲೋಕಾಯುಕ್ತಿನ ಅಧಿಕಾರಿಗಳೇ ಇಡೀ ತಾಲೂಕಿನ ಸಮಸ್ಯೆಗಳ ಚಿತ್ರಣವನ್ನು ಇಷ್ಟು ಡಾಕ್ಯುಮೆಂಟ್ಗಳನ್ನು ಹಿಂಬರವನ್ನ ಲೋಕಾಯುಕ್ತರು ಕೊಟ್ಟಿದ್ದಾರೆ. ನಮ್ಮ ಸಿದ್ದಾಚಾರ್ಯ ಅವರು ಹೆಸರಿನಲ್ಲಿ ಲೋಕಾಯುಕ್ತಕ್ಕೆ ನಾವು ಏನು ಫೈಲ್ ಮಾಡಿದ್ವಿ, 800 ಎಕರೆ ನಮ್ಮಲ್ಲಿ ಭೂ ಹಗರಣ ಆಗಿದೆ ಅಂತ, ಅದೆಲ್ಲವನ್ನು ಸಂಪೂರ್ಣವಾಗಿ ಅವರಿಗೆ ಹಿಂಬರ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇದೆ. ಇದ್ರ ಮೇಲೆ ಮೊನ್ನೆ ಅವ್ರನ್ನ ಕರೆಸಿ ಮಂಡ್ಯ ಅಂಬೇಡ್ಕರ್ ಭವನದಲ್ಲಿ ಮಳವಳ್ಳಿಯ ಭೂ ಹಗರಣದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅಲ್ಲಿ ಅವರೇ ಲೋಕಾಯುಕ್ತರೇ ತಹಸೀಲ್ದಾರ್ ಅವರಿಗೆ ಚೀಮಾರಿ ಹಾಕಿರ್ತಕ್ಕಂಥದ್ದು ತಾವೇ ಮಾಧ್ಯಮದಲ್ಲಿ ಮಿತ್ರರು ತಾವೇ ಅದನ್ನು ಬೆಳಕು ಚೆಲ್ಲಿದ್ದಾರೆ. ಇದು ಕನ್ನಡಪ್ರಭ ಪತ್ರಿಕೆ. ನೀನು ತಹಸೀಲ್ದಾರ್ ಆಗಲು ಅನ್ಫಿಟ್. ನೋಡಿ, ಇದು ಕನ್ನಡ ಪ್ರಭದಲ್ಲಿ ಬಂದಿರ್ತಕ್ಕಂಥ ಸುದ್ದಿ. ಈ ಮಟ್ಟಕ್ಕೆ ಲೋಕಾಯುಕ್ತರ ನ್ಯಾಯಾಧೀಶರ ಬಾಯಿನಲ್ಲಿ ಪದ ಬಳಕೆ ಬರುತ್ತೆ ಅಂದರೆ ಇನ್ಯಾವ ಮಟ್ಟಕ್ಕೆ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ನಡೀತಾ ಇದೆ, ಆಡಳಿತ ಸುಧಾರಣೆ ಆಗಿದೆ ಮತ್ತು ಬಡವರಿಗೆ ನ್ಯಾಯ ಸಿಗ್ತಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಇಲ್ಲಿ ಪ್ರಶ್ನೆ ಮಾಡಕ್ ಬಂದಿದ್ದೀವಿ. ಆಡಳಿತವನ್ನು ಪ್ರಶ್ನೆ ಮಾಡಕ್ ಬಂದಿದ್ದೀವಿ. ಸಾರ್ವಜನಿಕರ ಪರವಾಗಿ ಕೆಲವು ವಿಚಾರಗಳನ್ನು ಬೆಳಕು ಚೆಲ್ಲಿ ತಂದಿದ್ದೇವೆ. ನೋಡಿ, ಆಂದೋಲನ ಪತ್ರಿಕೆ ಇನ್ನಾದರೂ ಬದಲಾಗಿ ಇವೆಲ್ಲ ಮಳವಳ್ಳಿ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಸುದ್ದಿಗಳು. ಇನ್ನು ಪುರಸಭೆಯಲ್ಲಿ ಮುಖ್ಯ ಆಡಳಿತಾಧಿಕಾರಿಗಳ ಬಗ್ಗೆನೂ ಕೂಡ ಅಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ ಹಲವಾರು ರೀತಿಯಲ್ಲಿ ಆಡಳಿತ ಯಂತ್ರಗಳು ದುರುಪಯೋಗ ಆಗಿರ್ತಕ್ಕಂಥದ್ದು ಅವರೇ ಲೋಕಾಯುಕ್ತರೇ ಬೆಳಕು ಚೆಲ್ಲಿದ್ದಾರೆ. ಇದು ಯಾಕೆ ಈ ರೀತಿ ಆಡಳಿತ ಮಳವಳ್ಳಿ ತಾಲೂಕಿನಲ್ಲಿ ದಿಕ್ಕು ದೆಸೆ ಇಲ್ಲದೆ ಸಾಗ್ತಾ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವತ್ತು ಆಡಳಿತ ಪಕ್ಷ ಇದೆ, ಆಡಳಿತ ಪಕ್ಷದ ಶಾಸಕರೇ ಇದ್ದಾರೆ, ಶಾಸಕರೇ ಒಂದು ಇಲಾಖೆಗೆ ಚೇರ್ಮನ್ ಆಗಿದ್ದಾರೆ, ಶಾಸಕರೇ SC ST ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿದ್ದರು ಹಿಂದೆ. ಈಗ ಕೃಷ್ಣಮೂರ್ತಿ ಆಗಿದ್ದಾರೆ, ಕೊಳ್ಳೇಗಾಲ ಶಾಸಕರು. ಹಿಂದೆ ಇವರೇ ಅಧ್ಯಕ್ಷರಾಗಿದ್ದಂಥವ್ರು. ಈ ರೀತಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರತಕ್ಕಂಥ ಶಾಸಕರು 3 ಬಾರಿ ಶಾಸಕರಾಗಿದ್ದಾರೆ, 1 ಬಾರಿ ಮಂತ್ರಿ ಆಗಿದ್ದಾರೆ, ಈಗ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೆ ಆಡಳಿತದ ಒಂದು ಅನುಭವ ಇಲ್ಲ ಅಂತ ನಾವು ಅನ್ಬೇಕಾ ಅಥವಾ ಅನುಭವ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದ್ರ ನನಗನ್ಸುತ್ತೆ ಇವರು 3 ಬಾರಿ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿ ಲೋಕಾಯುಕ್ತರು ಬಂದು ನಿಮ್ಮ ತಪ್ಪುಗಳನ್ನ ಎತ್ತಿ ಹಿಡಿದು ನಿಮ್ಮ ತಪ್ಪುಗಳನ್ನ ಬೆರಳು ಮಾಡಿ ತೋರಿಸ್ತೀರಂದ್ರೆ ನೀವೇನ್ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಪ್ರಶ್ನೆ ಇಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾವ ದಿಕ್ಕಿನಲ್ಲಿ ಆಡಳಿತ ಸಾಗ್ತಾ ಇದೆ ಮಳವಳ್ಳಿ ತಾಲೂಕಿನಲ್ಲಿ ಅಂತಕ್ಕಂಥದ್ದು. ನಾನು ವಿರೋಧ ಪಕ್ಷದಲ್ಲಿದ್ದು ಈಗ ಲೋಕಾಯುಕ್ತರು ಈ ರೀತಿ ಬೆಳಕು ಚೆಲ್ಲಿದಾಗ ಮತ್ತೆ ಅದಕ್ಕೂ ಮೊದಲೇ ನೀವು ಪ್ರಶ್ನೆ ಕೇಳ್ಬೋದು, ಏನ್ ನೀವು ಲೋಕಾಯುಕ್ತರು ಎಲ್ಲ ಹೇಳಿದ ಮೇಲೆ ಹೇಳ್ತಾ ಇದ್ದೀರಿ. ಇಲ್ಲ ನಾವ್ ಹೇಳಿರೋದೇ ಲೋಕಾಯುಕ್ತರು ಹೇಳಿರೋದು ಈಗ ಅಂದ್ರೆ ನೀವು ಕ್ರಮ ತಗೊಂಡಿಲ್ಲ ಅಂತ ನಾವು ದೂರು ಕೊಟ್ಟಿರೋದಕ್ಕೆ ವಿರೋಧ ಪಕ್ಷದವರು ಲೋಕಾಯುಕ್ತಕ್ಕೆ. ನೀವು ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂತ ಅವರು ಮೊನ್ನೆ ದಿನ ಬಂದು ಕಾರವಾಗಿ ಹೇಳಿದ್ದಾರೆ. ನೀವು ಯಾಕೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಲಿಲ್ಲ? 305 ಎಕರೆ ಸರ್ ನಾನು ವಜಾ ಮಾಡಿದ್ದೀನಿ ಅಂತ ಹೇಳಿ ಶ್ರೀಮನ್ 30/12/2023 ನಾನು ವಜಾ ಮಾಡಿದ್ದೀನಿ ಅಂತ ಹೇಳಿ ನಮಗೆ ಒಂದು ಹಿಂಬರ ಕೊಡ್ತಾರೆ ವಿತ್ ಸರ್ವೆ ನಂಬರ್. ಸರ್ ಇಲ್ಲಿದೆ ನೋಡಿ ಸರ್, ಇವೆಲ್ಲ ವಿವಿಧ ಗ್ರಾಮಗಳ ಸರ್ವೆ ನಂಬರ್ ಇರ್ತಕ್ಕಂಥ ಪತ್ರ ಸರ್ ನಾವೇ ಕೊಟ್ಟಿದ್ದೀವಿ. ಲೋಕಾಯುಕ್ತರು ಬಂದು
ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗೋ ಹೇಳೋವರೆಗೂ ನೀವು ಯಾಕೆ ಆಡಳಿತ ಯಂತ್ರವನ್ನು ಸರಿ ನಾವೇ ನಿಮ್ಗೆ ತೋರಿಸ್ಕೊಟ್ಟಿದ್ವಲ್ಲ ಹಿಂಗಾಗಿದೆ ಸರಿ ಮಾಡ್ಕೊಳ್ಳಿ